ಕಿರುನೋಟಕ್ಕೆ ಸ್ವಾಗತ. ನಮ್ಮ ಸಂಪ್ರದಾಯದಲ್ಲಿ 33 ಕೋಟಿ ದೇವರುಗಳಿದ್ದಾರೆ ಎಂಬ ನಂಬಿಕೆ ಇದ್ರೂ ಸೂರ್ಯ ಮತ್ತು ಚಂದ್ರರು ಮಾತ್ರ ಕಣ್ಣಿಗೆ ಕಾಣುವ ದೇವರುಗಳಾಗಿದ್ದಾರೆ. ಮಾಘ ಮಾಸದ ಶುದ್ಧ ಸಪ್ತಮಿಯಂದು ಹಗಲು ಹೆಚ್ಚಾಗಿ ಸೂರ್ಯ ಮತ್ತಷ್ಟು ಪ್ರಕಾಶನಾಗಿ ಪ್ರಜ್ವಲಿಸ್ತಾನೆ. ಸೂರ್ಯನು ತನ್ನ ಸ್ಥಿರಾವಸ್ಥೆಯಿಂದ ಪಶ್ಚಿಮದ ಕಡೆಗೆ ಚಲಿಸಲಾರಂಭಿಸಿದನೆಂದು, ಇದರಿಂದ ಸಕಲ ಜೀವರಾಶಿಗಳು ಜನ್ಮ ತಾಳಿದವೆಂಬುದು ನಂಬಿಕೆ. ಇಂತಹ ಸೂರ್ಯನ ಜನ್ಮದಿನವೇ ರಥಸಪ್ತಮಿ. ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿ. ಇದನ್ನ ಮಾಘ ಸಪ್ತಮಿ ಅಂತಲೂ ಕರೀತಾರೆ. ರಥಸಪ್ತಮಿ ಹೆಚ್ಚು ಪ್ರಚಲಿತವಾದ ಹೆಸರು. ಭಗವಾನ್ ವಿಷ್ಣುವಿನ ಕೈಯಲ್ಲಿದ್ದ ಕಳಶದಿಂದ ಸೂರ್ಯದೇವ ಹುಟ್ಟಿ ಬಂದ ದಿನವೇ ರಥಸಪ್ತಮಿ ಅಂತ ಹೇಳಲಾಗುತ್ತೆ. ಹಾಗೆಯೇ ಕಶ್ಯಪ ಮಹರ್ಷಿ ಮತ್ತು ಅದಿತಿ ದಂಪತಿಗಳ ಪುತ್ರನಾಗಿ ಸೂರ್ಯದೇವ ಅವತರಿಸಿದ ದಿನವೂ ಕೂಡ ಇದೇ ಆಗಿದ್ದು, ರಾಮಾಯಣದಲ್ಲಿ ಶ್ರೀರಾಮನು ರಾವಣನ ವಿರುದ್ಧ ಯುದ್ಧದ ಸಮಯದಲ್ಲಿ ಅಗಸ್ತ್ಯ ಮಹರ್ಷಿಗಳ ಉಪದೇಶದಂತೆ ಸೂರ್ಯದೇವನನ್ನು ಸ್ತುತಿಸಿ ವಿಜಯಿಯಾದನು. ಮಹಾಭಾರತದಲ್ಲಿ ಪಾಂಡವರು ಅರಣ್ಯವಾಸದ ಸಮಯದಲ್ಲಿ ಅಕ್ಷಯ ಪಾತ್ರೆಯನ್ನು ಪಡೆದಿದ್ದು ಸಹ ಸೂರ್ಯನ ಉಪಾಸನೆಯಿಂದಲೇ. ಇತಿಹಾಸದ ಪುಟಗಳನ್ನು ತಿರುಗಿದರೆ ಕನೌಜ್ನ ರಾಜ ಯಶೋವರ್ಮ, ಈತನಿಗೆ ಬಹಳ ವರ್ಷಗಳ ನಂತರ ಸಂತಾನ ಭಾಗ್ಯ ಲಭಿಸುತ್ತೆ. ಆದರೆ ಮಗನಿಗೆ ಆರೋಗ್ಯದಲ್ಲಿ ಬಹಳ ಏರುಪೇರಾಗಿ ಕೊನೆಗೆ ಮಗ ಹುಷಾರಾದರೆ ಸಾಕು, ರಥಸಪ್ತಮಿ ಪೂಜೆ ಮಾಡಿಸ್ತೀನಿ ಅವನ ಕೈಯಲ್ಲಿ ಅಂತ ತಂದೆ ಹರಕೆ ಮಾಡಿಕೊಂಡು, ನಂತರ ಸಾವಿನ ದವಡೆಯಲ್ಲಿದ್ದ ಮಗ ಆರೋಗ್ಯವಂತನಾದನಷ್ಟೇ ಅಲ್ಲದೆ ಒಂದು ಹರಕೆಯಿಂದ ಮುಂದೆ ಅದೇ ಮಗ ಆರೋಗ್ಯವನ್ನು ಕಾಪಾಡಿಕೊಂಡು ತಂದೆಯ ರಾಜ್ಯವನ್ನು ಸಹ ಆಳ್ತಾನೆ. ಇನ್ನು ಈ ದಿನ ಅಂದರೆ ರಥಸಪ್ತಮಿಯ ದಿನ ಆದಿತ್ಯ ಹೃದಯವನ್ನು ಪಠಿಸುವುದು ಬಹಳ ಒಳ್ಳೆಯದು ಮತ್ತು ಅತ್ಯಂತ ಶ್ರೇಷ್ಠ. ಇದು ಮನಸ್ಸಿಗೆ ಶಾಂತಿ, ದೇಹಕ್ಕೆ ಆರೋಗ್ಯ, ಜೀವನಕ್ಕೆ ಬೆಳಕು ತರುತ್ತೆ. ರಾಮರಾವಣರ ಯುದ್ಧದ ಸಂದರ್ಭದಲ್ಲಿ ಅಗಸ್ತ್ಯ ಮಹರ್ಷಿಗಳ ಉಪದೇಶದಂತೆ ಶ್ರೀರಾಮನು ಆದಿತ್ಯ ಹೃದಯ ಪಠಣೆ ಮಾಡುವ ಮೂಲಕ ಸೂರ್ಯನ ಉಪಾಸನೆ ಮಾಡಿದ್ದ ಎಂಬುದು ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ರಥಸಪ್ತಮಿಯಂದು ಸೂರ್ಯೋದಯಕ್ಕಿಂತಲೂ ಮುಂಚೆಯೇ ಎದ್ದು ತಲೆ, ಭುಜ, ಕುತ್ತಿಗೆ, ಕಂಕಳು, ಹೊಟ್ಟೆ, ಪಾದಗಳ ಮೇಲೆ ಎಕ್ಕದ ಎಲೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡ್ತಾರೆ. ಈ ರೀತಿ ಸ್ನಾನ ಮಾಡಿದರೆ ಆರೋಗ್ಯ ಮತ್ತು ಸಂಪತ್ತು ಇಮ್ಮಡಿಯಾಗುತ್ತೆ ಎಂಬುದು ನಂಬಿಕೆ. ಇನ್ನು ಈ ವರ್ಷ 2026ರ ರಥಸಪ್ತಮಿ ಜನವರಿ 25ನೇ ತಾರೀಕು. ಸಪ್ತಮಿ ತಿಥಿ ಜನವರಿ 25ನೇ ತಾರೀಕು ಬೆಳಗಿನ ಜಾವ 12:39 ಆರಂಭವಾಗಿ ಅದೇ ದಿನ ರಾತ್ರಿ 11:10 ಮುಕ್ತಾಯಗೊಳ್ಳುತ್ತೆ. ಸ್ನಾನದ ಸಮಯ ಬೆಳಗಿನ ಜಾವ 5:26 7:13 ಇದ್ದು, ಈ ದಿನದ ಅರ್ಘ್ಯ ಪ್ರದಾನ ಸೂರ್ಯನಾರಾಯಣನನ್ನು ತಲುಪುತ್ತೆ ಅಂತ ಹೇಳ್ತಾರೆ. ಈ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ.